ಕುಲಹೀನರಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನಿಲ್ಲ. ಕಾರಣ ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿವೆ, ಯೋಚಿಸಿ ನೋಡು. ನಾನೆಂದಿದ್ದರೂ ಅವರ ಸುತ್ತಲಿನ ವಿಚಾರವು ಈ ಪ್ರಪಂಚವೇ ಬರುತ್ತಿಲ್ಲ ದೇವ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿ ದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಆಶ್ಚರ್ಯ ಪರಮಾತ್ಮ ಆ ಪಾಂಡವರು ನನ್ನ ಸಹೋದರರಾಗಿರುವ ಪಕ್ಷದಲ್ಲಿ ನಾವು ಹೇಳುತ್ತಿರುವುದು ಯುದ್ಧ ಮಾಡಿದರೆ ನಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆ. ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷ ಆಶ್ಚರ್ಯವಾಗಿರುವುದು ಆ ಭೀಮಾಚಂದ್ರರು ನಮ್ಮನ್ನು ನೋಡಿದಾಗಲೆಲ್ಲ ಸೂತ ನೀಚ ಕೆಲವೊಂದು ಎಣಿಸುತ್ತಿದ್ದರು. ಕರ್ಣ ಪರಮಾತ್ಮ ನಾವು ಓಹೋ ಮರೆತಿದ್ದೇನು, ಇದು ಯುದ್ಧ ಕಾಲ. ಮರೆತಿದ್ದೇನು, ಇದು ಯುದ್ಧ ಕಾಲ. ಓಹೋ ಮರೆತಿದ್ದನು, ಇದು ಯುದ್ಧ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ, ಅವರನ್ನು ಕಾಯಲು ನನ್ನನ್ನು ಈ ರೀತಿ ಮರಳು ಮಾಡುತ್ತಿರುವೆ ದೇವ. ಕರ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನ ಮೇಲೆ ಕುಳಿತ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ ಕರ್ಣ.
ಶಕುನಿ ಕರೆ ಆ ಪಾಠ ಅವರೊಡನೆ ಯುದ್ಧ ಮಾಡಿದರೆ ಯುದ್ಧ ಮಾಡಿದರೆ ನನಗೆ ಗೌರವಾದ ನಂಬಿದ ಸ್ವಾಮಿ ಮುಂದೆ ಹುಟ್ಟುವ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದಿಲ್ಲ. ಪರಮಾತ್ಮ ನಂಬಿದ ಸ್ವಾಮಿಗೆ ದ್ರೋಹ ಬರುತ್ತದೆ. ಬೇಡ ಪರಮಾತ್ಮ. ಮುಂದೆ ಹುಟ್ಟುವ ಮಕ್ಕಳು ಅದನ್ನು ಸಮರ ಮಹೋತ್ಸವದಲ್ಲಿ ಉತ್ಸಾಹ ಪಡಿತು ನನಗೆ ಇಂತಹ ಉಭಯ ಸಂಕಟವನ್ನು ದೊಡ್ಡ ಬೇಡದೆ
ಬಾಲಕನಿದ್ದಾಗ ದೂರ್ವಾಸಿ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕ ಅಪೋಲದ ಚಿತ್ರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಮಮತೆಯಿಂದ ಸಾಕಿ ಸಲಹಿದರು. ಕಾರಣ ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೇಳಬೇಕು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತ ರಾಜ್ಯಭಾರ ಮಾಡುವಂತೆ ಬಾ ನನ್ನೊಡನೆ. ಪರಮಾತ್ಮ ಭೀಮಾರ್ಜುನರು ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂಕ್ತ ನೀಚಕವನ್ನು ಕಲಿಸುತ್ತಲ್ವ ನಾನು ಇಂತಹವನೇ ಉಂಟವರನ್ನು ಅವನ ನಂತಹವೇ ಎಂಬ ವಿಚಾರವನ್ನು ಎಳೆದು ಕರ್ಣ. ನಿನ್ನ ತಾಯಿಯಾದ ನಿನ್ನ ವಿಚಾರವು ನಿನ್ನ ತಾಯಿಯಾದ ಪೃಥ್ವಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯಿತು. ಕರ್ಣ, ಪರಮಾತ್ಮ ನಿನ್ನ ತಾಯಿಯು ನಿನ್ನನ್ನು ಕಂಡಗಳೆಲ್ಲ ದೇವ ಆ ಕರ್ಣನ್ಯಾರು ತಿಳಿಸಲಾರೆಯ. ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದರು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಓಡೋಡಿ ಬರಲು. ಆಕೆ ಮನಸ್ಸನ್ನು ನೋಯಿಸಬೇಡ ಕಾರಣ ಆಗಬಹುದು ಪರಮಾತ್ಮ. ಸಂತೋಷಪಡಿಸು. ನಾನಿನ್ನು ಬರದೆ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಮಾಡುತ್ತಾನೆ. ಬುದ್ಧಿದೇವಿ ಮಾತೃದೇವಿ ಸೂರ್ಯಜನಕರು ನಮ್ಮ ಜನತೆ ಧರ್ಮವೇ ತನ್ನ ಉಸಿರೆಂದು ಧರ್ಮ ಸಂಜಾತನಾದ ಧರ್ಮರಾಯರು ನನ್ನ ಸಾವಿರ ಆನೆ ಬಲವುಳ್ಳ ಸಾವಿರ ಆನೆಗಳ ಬಾಹುಬಲವುಳ್ಳ ರತ್ನಾಂಶ ಸಂಸ್ಕೃತನಾದ ಭೀಮಸೇನ ಮಹಾಮೇಧಾವಿ ಸಾವಿರ ಆನೆಗಳ ಬಾಹುಬಲವುಳ್ಳ ವೃತ್ತಾಂಶ ಸಂಭೂತನಾದ ಭೀಮಸೇನ ತೇಜೋಮಯ ಮೂರ್ತಿಗಳಾದ ಸಹೋದರರು ಅರ್ಜುನ, ವರುಣ, ಕಿರೀಟಿ, ಶ್ವೇತವಾಹನ ದಶನಾಮಗಳಿಂದ ಆ ಚಂದ್ರಾರ್ಥವಾಗಿ ಬೆಳಗುತ್ತಿರುವ ಆ ನನ್ನ ಪರಮ ವೈರಿ ಯಾರೊಡನೆ ಉದ್ದಕ್ಕಿಂತರುವ ಮದುವೆಯನ್ನು ಹೊಂದದ ಪರಶುರೊಡನೆ ಹೋರಾಡಿ ಬಾಷ್ಪಶಾಸ್ತ್ರವನ್ನು ಪಡೆದ ಪರಮ ವೈರಿ ಅರ್ಜುನ ನನ್ನ ಸಹೋದರ. ಅಯ್ಯೋ ಪಾಪ ಸಹೋದರ, ಅಯ್ಯೋ ಕರ್ಣ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದೇನಲ್ಲ. ಈ ರಕ್ತದ ಭೂಮಿಯಲ್ಲಿ ನಿನ್ನ ಋಣವು ಕೊಚ್ಚಿಕೊಂಡು ಹೋಗೋದು ನೀನು ಪಾಪಿಗಳನ್ನು. ಅಯ್ಯೋ ಪಾಪಿಗಳನ್ನ ಪಾಂಡುಪುತ್ರನಾದ ನೀನು ಪಾಂಡುಪುರರನ್ನೇ ಕೊಲ್ಲಲು ಹೊರಟಿಲ್ಲ.